ಇವತ್ತು ಸಂಡೇ ಆಗಿರೋದ್ರಿಂದ ಡಿಫ್ರೆಂಟಾಗಿ ಲಿವರ್ ಗ್ರೇವಿ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ನಾನು ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಫುಡ್ ವ್ಲಾಗ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಈವ್ನಿಂಗ್ ಆಗಿದೆ. ಮಾರ್ನಿಂಗ್ ನಾವೇನು ಸ್ಪೆಷಲ್ ಮಾಡಿಲ್ಲ, ಅದಕ್ಕೆ ಈವ್ನಿಂಗ್ ಸ್ವಲ್ಪ ಡಿಫ್ರೆಂಟಾಗಿ ಲಿವರ್ ಗ್ರೇವಿ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೆಸಿಪಿ ನೋಡಿ, ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಚೆನ್ನಾಗಿರುತ್ತೆ. ಆ್ಯಂಡ್ ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಯಾವ ರೀತಿ ಇತ್ತು ಅಂತ. ನಾವು ಲೆಟ್ಸ್ ಸ್ಟಾರ್ಟ್ ಪ್ರಿಪೇರಿಂಗ್. ಆ್ಯಕ್ಚುಲಿ ಪೇಸ್ಟ್ ಮಾಡ್ಕೊಬೇಕು. ಪೇಸ್ಟ್ಗೆ ಏನೇನು ಹಾಕ್ಬೇಕಂದ್ರೆ ಶುಂಠಿ ಹಾಕಬೇಕು. ನೋಡಿ, ಇಲ್ಲಿ ಆಲ್ರೆಡಿ ನಾನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟು ಹಾಕ್ತಾಯಿದ್ದೀನಿ. ಸೊ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಇಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎರಡೂ ಹಾಕಿ, ಮತ್ತು ಈರುಳ್ಳಿ ಇಷ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಈ ಈರುಳ್ಳಿ ಕೂಡ ಪೂರ್ತಿ ಹಾಕ್ತಾ ಇದ್ದೀನಿ. ಇವಾಗ ಇದನ್ನ ಫುಲ್ಲು ಗ್ರೈಂಡ್ ಮಾಡ್ಕೊಬೇಕು. ಯಾವ ರೀತಿ ಬೇಕೋ ಪೇಸ್ಟು ಅದಷ್ಟು ಗ್ರೈಂಡ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಅರಿಶಿನ ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಲಿವರ್ ಆ್ಯಕ್ಚುಲಿ ಫುಲ್ಲು ಕಂಪ್ಲೀಟಾಗಿ ವಾಶ್ ಮಾಡಿ ರೆಡಿ ಆಗಿದೆ. ಇದನ್ನ ಜಾಸ್ತಿ ವಾಶ್ ಮಾಡಬೇಕು. ಲಿವರ್ ಆಗಿರೋದ್ರಿಂದ ತುಂಬ ಸ್ಮೆಲ್ ಬರ್ತಾ ಇರುತ್ತೆ. ಜಾಸ್ತಿ ವಾಶ್ ಮಾಡಬೇಕು. ನೋಡಿ, ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 1 kg ಇದೆ. ಸೊ 1 kg ಇರೋದ್ರಿಂದ ನಾನು ಪೇಸ್ಟ್ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಪೇಸ್ಟ್ ಕೂಡ ರೆಡಿ ಇದೆ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಲಿ ಇಟ್ಕೊಂಡಿದ್ದೀನಿ ಪೇಸ್ಟ್ನ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಪೇಸ್ಟ್ನ ಆಯಿಲಲ್ಲಿ ಫ್ರೈ ಮಾಡಬೇಕು. ನಾನು 3 ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ. ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಅದು ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ. ಸೊ ಈಗ ಇದನ್ನ ನಾನು 5 ಮಿನಿಟ್ಸ್ ಹಾಗೆ ಬಿಟ್ಟಿದ್ದೆ, ಮಸಾಲೆ ಎಲ್ಲ ಹಾಕಿ. ಅದು ಸ್ವಲ್ಪ ಎಣ್ಣೆಗೆಲ್ಲ ಮಿಕ್ಸ್ ಆಗಿ ಮಸಾಲೆ ಎಲ್ಲ ಮಿಕ್ಸ್ ಆಗಲಿ ಅಂತ ಪೇಸ್ಟ್ ಜೊತೆ 5 ಮಿನಿಟ್ಸ್ ಬಿಟ್ಟಿದ್ದೆ. ಇವಾಗ ನಾನು ಇಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ನಿಮಗೆ ಜಾಸ್ತಿ ಬೇಕು ಅಂದರೆ ಹಾಕೋಬಹುದು. ಈ ಪೇಸ್ಟ್ ಇವಾಗ ಒಂದು 2 to 5 ಮಿನಿಟ್ಸ್ ಬಿಟ್ಟರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅದು ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ. ಸೊ ಒಂದು 5 ಮಿನಿಟ್ಸ್ ಬಿಡೋಣ. ಇದು ಮಸಾಲೆ ಎಲ್ಲ ಫುಲ್ಲು ಫ್ರೈ ಆಗಿದೆ. ಅದಕ್ಕೆ ಇವಾಗ ನೋಡಿ ಯಾವ ರೀತಿ ಆಗಿದೆ ಅಂತ. ಕುದೀತಾ ಇದೆ ಫುಲ್ಲು ಚೆನ್ನಾಗಿ ಹಂಗೆ ಘಮ ಘಮ ಅಂತ ಇದೆ. ಇದಕ್ಕೆ ಇವಾಗ ಏನು ಮಾಡ್ತೀನಿ ಅಂದರೆ, ನಾನು ವಾಶ್ ಮಾಡಿ ಇಟ್ಕೊಂಡಿರೋವಂಥ ಲಿವರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡೋಣ. ಇದು ಫುಲ್ಲು ಕ್ಲೀನಾಗಿ ಫುಲ್ ಮಿಕ್ಸ್ ಆಗಬೇಕು. ಅದು ಮಸಾಲೆ ಎಲ್ಲ ಅದಕ್ಕೆ ಇಟ್ಕೋಬೇಕಂದ್ರೆ ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡಿ. ಆ್ಯಕ್ಚುಲಿ ಮಸಾಲ ಆ ಥರ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದಕ್ಕೆ ಹಿಂಗೆ ಬಂದಿದೆ. ಆ್ಯಂಡ್ ಮಸಾಲ ಕೂಡ ಕರೆಕ್ಟಾಗಿದೆ. ಇದನ್ನು ಇವಾಗ ಸ್ವಲ್ಪ ಬೇಯಬೇಕು. ಇದನ್ನ ಹೀಗೆ ಮುಚ್ತಾ ಇದ್ದೀನಿ, ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಜಾಸ್ತಿ ಬೇಯಬೇಕು. ಒಂದು ಸ್ವಲ್ಪ ಆದಮೇಲೆ 5 to 10 ಮಿನಿಟ್ಸ್ ಆದಮೇಲೆ ಇದು ಸ್ವಲ್ಪ ಬೆಂದಿರುತ್ತೆ.
ಇದು ಇವಾಗ ಆಲ್ಮೋಸ್ಟ್ ಒಂದು 10 to 15 ಮಿನಿಟ್ಸ್ ಇದು ಚೆನ್ನಾಗಿ ಬೆಂದಿದೆ. ಗ್ರೇವಿ ಆ್ಯಕ್ಚುಲಿ ಆವಾಗಲೇ ತುಂಬ ಡ್ರೈ ಇತ್ತು, ಇವಾಗ ನೋಡಿ ಎಷ್ಟು ಗ್ರೇವಿ ಆಗಿದೆ. ಅದು ನೀರೆಲ್ಲ ಬಿಟ್ಕೊಂಡು ಫುಲ್ ಗ್ರೇವಿ ಥರ ಆಗಿದೆ. ಫ್ರೇಗ್ರೆನ್ಸ್ ಕೂಡ ಚೆನ್ನಾಗಿದೆ. ಈ ಮಸಾಲಾಗೆ ಅಂದರೆ ಈ ಪೇಸ್ಟಿಗೆ ಇವಾಗ ನಾನು ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ಇನ್ನೂ ಚೆನ್ನಾಗಿರುತ್ತೆ ಚಿಕನ್ ಮಸಾಲ ಹಾಕಿದ್ರೆ. 2 ಪ್ಯಾಕೆಟ್ ಹಾಕ್ತಾಯಿದ್ದೀನಿ ನಾನು. ಸೊ 2 ಪ್ಯಾಕೆಟ್ ಚಿಕನ್ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಬ್ರೊಬ್ರು ಗ್ರೀನ್ ಕಲರ್ ಗ್ರೇವಿ ಇದ್ರೆ ತುಂಬ ಇಷ್ಟಪಡ್ತಾರೆ. ಸೊ ನೀವು ಗ್ರೀನ್ ಕಲರ್ ಗ್ರೇವಿ ಜಾಸ್ತಿ ಬೇಕಂದರೆ ನೀವು ಪೇಸ್ಟ್ನ ಜಾಸ್ತಿ ಲೀವ್ಸ್ ಅಂದರೆ ಎಲೆಗಳಿರುತ್ತಲ್ಲ, ಅಂದರೆ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಜಾಸ್ತಿ ಹಾಕಿದ್ರೆ ನಿಮಗೆ ಗ್ರೀನ್ ಕಲರ್ ಬರುತ್ತೆ. ಮಸಾಲ ಹಾಕಿದ್ಮೇಲೂ ಗ್ರೀನ್ ಕಲರೇ ಇರುತ್ತೆ. ನಿಮ್ಗೆ ಗ್ರೀನ್ ಕಲರ್ ಬೇಡ ಅಂದರೆ ನೀವು ಕಮ್ಮಿ ಮಾಡ್ಕೊಂಡು ಮಸಾಲ ಜಾಸ್ತಿ ಹಾಕ್ಕೋಬೋದು. ಇವಾಗ ಇದು ಮಿಕ್ಸ್ ಮಾಡಿದ್ದೀನಿ. ಇದು ಸ್ವಲ್ಪ ಬೇಯಬೇಕು. ಈ ಚಿಕನ್ ಮಸಾಲ ಎಲ್ಲ ಇಟ್ಕೋಬೇಕಲ್ಲ, ಸೊ ಇದನ್ನು ಒಂದು 5 ಮಿನಿಟ್ಸ್ ಹಂಗೆ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಇದು ನೋಡಿ ಮಸಾಲ ಎಲ್ಲ ಫುಲ್ಲು ಎಲ್ಲ ರೆಡಿಯಾಗಿದೆ. ಇವಾಗ ಜಾಸ್ತಿ ಟೈಮ್ ಬೇಯಿಸಿರೋದ್ರಿಂದ ವಾಟರ್ ಎಲ್ಲ ಜಾಸ್ತಿ ಬಿಟ್ಕೊಂಡಿದೆ, ತುಂಬ ಚೆನ್ನಾಗಿ ಬಂದಿದೆ. ಲಾಸ್ಟಲ್ಲಿ ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗಬೇಕಂತ ಕಾಯಿ ಹಾಕ್ತಾ ಇದ್ದೀನಿ. ಚೆನ್ನಾಗಾಗುತ್ತೆ. ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಕಾಯಿ ಹಾಕಲಿಲ್ಲ ಅಂದರೂ ಟೇಸ್ಟ್ ಇರುತ್ತೆ, ಬಟ್ ಕಾಯಿ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತ ನಾನು ಆ್ಯಡ್ ಮಾಡ್ತಿದ್ದೀನಿ. ಅದು ನಿಮ್ಮ ಇಷ್ಟ. ಇನ್ ಕೇಸ್ ನಿಮಗೆ ಕಾಯಿ ಹಾಕಬೇಕು ಅಂತ ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಹಂಗೆ ತಿಂದರೂ ಕೂಡ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇದನ್ನು ಚಪಾತಿ, ಪರೋಟ ಅದ್ರ ಜೊತೆ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ರೈಸ್ಗಿಂತ. ನೋಡಿ ಈ ಥರ ಬಂದಿದೆ. ಪೇಸ್ಟ್ ಯಾವ ರೀತಿ ಇತ್ತು. ಸೊ ಎಲ್ಲ ಆದಮೇಲೆ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದೆಲ್ಲ ಬೆಂದ ಮೇಲೆ ಈ ಥರ ಆಗಿದೆ. ಇದು ಪರೋಟ ಇಲ್ಲ ಚಪಾತಿ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸಲ. ಲಿವರ್ ಗ್ರೇವಿ ಆಗಿದೆ. ಅದಕ್ಕೆ ಇವಾಗ ನಾನು ರೆಡಿಮೇಡ್ ಪರಾಟ ಇದೆ ಅದನ್ನು ಮಾಡ್ತಾ ಇದ್ದೀನಿ. ಕಾಂಬಿನೇಷನ್ ಆ್ಯಕ್ಚುಲಿ ಇದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಮಾಡ್ತಾ ಇಲ್ಲ, ಪರಾಟ ಜೊತೆ ಗ್ರೇವಿಗೂ ಅದಕ್ಕೂ ಚೆನ್ನಾಗಿರುತ್ತೆ ಅಂತ ಪರಾಟ ಮಾಡ್ತಾ ಇದ್ದೀನಿ. ಟೇಸ್ಟ್ ಮಾಡಿಬಿಟ್ಟು ಕೂಡ ಹೇಳ್ತೀನಿ ಹೆಂಗಿದೆ ಅಂತ. ನೀವು ಕೂಡ ರೆಸಿಪಿ ಟ್ರೈ ಮಾಡಿ, ಲಾಸ್ಟಲ್ಲಿ ಹೇಳ್ಬೇಕು ನನಗೆ. ಈ ಕಡೆ ರೈಸ್ ಇಕ್ಕಿದ್ದೀನಿ, ಈ ಕಡೆ ಪರಾಟ ಇದೆ. ಜಾಸ್ತಿ ಬೇಯಬೇಕಿತ್ತು. ಯಾಕೋ ನಗ್ತಿದ್ಯಾ? ತಟ್ಟೆನೇ ಹೊಡೆದಾಕ್ದ. ಎಣ್ಣೆ ಯಾರೋ ಹೊಡೆದು ಇದ್ರೊಳಗೆ ಹಾಕಿರೋದು. ನಿನ್ನೆ ದಿನ ಮಾಡಿರೋ ಕೆಲಸ ಇದು. ನಾನಲ್ಲಪ್ಪ, ನಾನು ನಿದ್ದೆ ಇದ್ದಿಲ್ಲ. ನಿನ್ನೆ ನಾವು ಯಾರಾದ್ರು ಮುಟ್ಟೆ ಇಲ್ಲ. ಇಲ್ಲಿ ನೋಡಿ
ಯಾರೋ ತಟ್ಟೆ ನೀವೇ ಮಾಡಿರೋ ತಟ್ಟೆ ಹೆಂಗ್ ಹೊಡೆದಾಕ್ಬಿಟ್ಟವ್ರೆ ನಾನು ಇರ್ಲಿವಲ್ಲ ಅದ್ರೊಳಗೆ ತಟ್ಟೆ ತಗೊಳಕ್ ಹೋಗಿ ಹಂಗ್ ಮಾಡಿರೋದು ಇಟ್ಟಾಕಿರೋದು. ಇವರೆಲ್ಲ ಯಾರೋ ಮಾಡಿದ್ದೇನೆ, ನಾನು ಇರ್ಲಿಲ್ಲ, ಯಾವ್ದೋ ಇವೆಂಟ್ಗೆ ಹೋಗಿದ್ದೆ. ತಟ್ಟೆ ಯಾವ ತರ ಹೆಂಗ್ ಮಾಡೋರು ಯಪ್ಪ ದೇವ್ರೆ, ಸೂಪರ್ ಸಕಲ ಮಾಡೋರು. ಸಾಕಲ್ವಾ? ಸೈಡಲ್ಲಿ ಅದು ಬೇಕಾದ್ರೆ ಗೈಸ್ ನೋಡಿ ಈ ಥರ ಬಂದಿದೆ. ಟೇಸ್ಟ್ ಮಾಡಿ ನೋಡ್ತೀನಿ ಯಾವ ಥರ ಇದೆ, ಹೆಂಗಿದೆ ಅಂತ. ಸುಡ್ತಾ ಇದೆ. ಸಕ್ಕತ್ತಾಗಿದೆ ನಿಜವಾಗ್ಲೂ. ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೆಂಗಿದೆ ಅಂತ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇದೇ ರೀತಿ ಫುಡ್ ಬ್ಲಾಗ್ಸ್ ಕೂಡ ಮಾಡ್ತಾ ಇರ್ತೀನಿ. ಯಾವ ಫುಡ್ ಬ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಆಲ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.